ಗೊತ್ತಿಲ್ಲ, ಕಿತ್ತೂರು ಖಾನಾಪುರ ಎಲ್ಲಿದೆ ಅಂತ ಗೊತ್ತಿಲ್ಲ, ಮ್ಯಾಪ್ನಲ್ಲಿ ತೋರಿಸು ಅಂತಂದ್ರೂ ತೋರಿಸ್ಲಿಕ್ಕೆ ಬರುವುದಿಲ್ಲ. ಅಂಥವರೆಲ್ಲ ಇವತ್ತು ರಾಜಕಾರಣದ ಬಗ್ಗೆ ಮಾತಾಡ್ತಾರೆ. ಯಾರಾದ್ರೂ ತುಂಬಾ ಸಶಕ್ತ ವೀರ ಯುವಕರಿದ್ರೆ ಖಂಡಿತವಾಗಿ ಬನ್ನಿ, ಇವತ್ತೇ ಈ ಕುರ್ಚಿಯನ್ನು ಮುಂದಿಟ್ಟು ಹೋಗ್ತೀನಿ, ಇಲ್ಲೇ ಇಟ್ಟು ಹೋಗ್ತೀನಿ. ಯಾರಾದ್ರೂ ಬಂದು ಕೂತ್ಕೊಳ್ಳಿ, ದಮ್ ಇದ್ದವ್ರು ಬಂದು ಕೂತ್ಕೊಳ್ಳಿ. ಸ್ವಾಮಿ, ಚುನಾವಣೆಯನ್ನು ಗೆಲ್ಲಬೇಕು, ನಾವು ಚುನಾವಣೆಯನ್ನು ಗೆಲ್ಲಬೇಕು. ಆಷಾಢಭೂತಿತನದಿಂದ ಚುನಾವಣೆಯನ್ನು ಗೆಲ್ಲಿಕ್ಕೆ ಆಗುದಿಲ್ಲ. ಚುನಾವಣೆ ಇದೊಂದು ನಿಜವಾದಂತಹ ಅರ್ಥದಲ್ಲಿ ಯುದ್ಧ, ಇದೆ ಡೆಮಾಕ್ರೆಟಿಕ್ ವಾರ್. ಒಂದೊಂದು ವೋಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಒಂದೊಂದು ವೋಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವನೋ ಒಬ್ಬರನ್ನು ನೋಡ್ಕೊಂಡು ಅವನ ಹತ್ರ ಎಷ್ಟು ವೋಟ್ ಇದೆಯಾ, ರವಿ ಅವನ ಹತ್ರ ಎಷ್ಟು ವೋಟ್ ಇದೆ, ಅವ ಎಂತ ಮಾಡುವ, ಈ ಅಕ್ಕನ ಹತ್ರ ಎಷ್ಟು ವೋಟ್ ಇದೆ, ಇದೇನು ಹಾಕಿದೆಯಲ್ಲ. ಒಂದೊಂದೇ ವೋಟ್ಗಳು ಕಟ್ ಆಗ್ತವೆ, ಒಂದೊಂದೇ ವೋಟ್ಗಳು ಕಟ್ ಆಗ್ತವೆ. ನಾನು ಸೋಲಿಕ್ಕೆ ಜಾಸ್ತಿ ವೋಟ್ ಬೇಕಿಲ್ಲ ಕಣ್ರಿ, ಒಂದೇ ವೋಟ್ ಸಾಕು. ನಾನು ಸೋಲಿಕ್ಕೆ ಒಂದೇ ವೋಟ್ ಸಾಕು. ಈ ಉಡಾಫಿಯ ಮಾತಿದೆಯಲ್ಲ, ಅವನ ಹತ್ರ ಎಷ್ಟು ವೋಟ್ ಇದೆ, ಅವ ಎಂತ ಮಾಡುವ, ಅವ ಎಂತ ಕಡಿತ. ಈ ಉಡಾಫೆಯ ಮಾತುಗಳೇ ನಮ್ಮನ್ನ ಸೋಲಿಸಲಿಕ್ಕೆ ಕಾರಣ ಆಗ್ತವೆ. ಮತ್ತೆ ಈ ತರ ಸ್ವಭಾವ ಇದ್ದವರು ಖಂಡಿತವಾಗಿ ಗೆಲ್ಲುವುದಿಲ್ಲ ಚುನಾವಣೆ. ಟೂಟೆ ದಿಲ್ ಸೆ ಕೋಯಿ ಖಡಾ ನಹೀ ಹೋತಾ, ಛೋಟೆ ದಿಲ್ ಸೆ ಕೋಯಿ ಬಡಾ ನಹೀ ಹೋತಾ. ಸಣ್ಣ ಮನಸ್ಸಿನ ವ್ಯಕ್ತಿಗಳು ಯಾವತ್ತೂ ದೊಡ್ಡವರಾಗ್ಲಿಕ್ಕೆ ಆಗೋದಿಲ್ಲ, ತುಂಡಾದ ಮನಸ್ಸಿನ ವ್ಯಕ್ತಿಗಳು ಎದ್ದು ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಟಲ್ಜಿ ಅವರು ಹೇಳಿದ್ರು. ದಯವಿಟ್ಟು ಇನ್ನಾದರೂ ಮುಂದಿನ ಈ ಚುನಾವಣೆಯನ್ನ ಒಂದು ಮೆಟ್ಟಿಲನ್ನಾಗಿ ಸ್ವೀಕರಿಸಿ, ಮುಂದಿನ ಅಸೆಂಬ್ಲಿ ಬಿಜೆಪಿ ಗೆಲ್ಲಬೇಕಿದೆ, ಮುಂದಿನ ಅಸೆಂಬ್ಲಿ ಬಿಜೆಪಿ ಗೆಲ್ಲಬೇಕು. ಇದಕ್ಕೆ ಬೇಕಾಗಿರೋ ಫೌಂಡೇಶನ್ ಸ್ಟೋನ್ ಈ ಚುನಾವಣೆಯಿಂದನೇ ಹಾಕೊಂಡು ಹೋಗ್ಬೇಕು. ನಾವೇನ್ ಪರ್ಮನೆಂಟ್ ಅಲ್ಲ, ಗೊತ್ತಿರಲಿ. 100% ಮೊದಲೇ ಹೇಳಿದ್ದೆ, ಈಗಲೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದೇವಸ್ಥಾನದಲ್ಲೇ ಹೇಳ್ತಾ ಇದ್ದೀನಿ, ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯುವುದಿಲ್ಲ.